ಪುರುಷರ ವಿಭಾಗದ ಮತ್ತೊಂದು ಮಹತ್ವದ ಪಂದ್ಯಕ್ಕೆ ಅಂಕಣ ಸಜ್ಜಾಗಿದೆ. ಎರಡು ಬಲಿಷ್ಠ ತಂಡಗಳ ನಡುವೆ ಇದೀಗ ಅಂಕಣ 2ರಲ್ಲಿ ಪಂದ್ಯ ಆರಂಭವಾಗಲಿಕ್ಕಿದೆ. ಉಭಯ ತಂಡದ ನಾಯಕರು ಅಂಕಣದ ಮಧ್ಯಭಾಗದಲ್ಲಿ ತೀರ್ಪುಗಾರರಾಗಿರುವಂತಹ ಶ್ರೀಯುತ ರವಿಕುಮಾರ್ ಅವರು. ಉತ್ತರ ಕನ್ನಡ ವಿರುದ್ಧ HMT ಕಾಲೋನಿ ಬಾಯ್ಸ್ ನಡುವಿನ ಜಿದ್ದಿನ ಪಂದ್ಯ. ಒಂದರ್ಥದಲ್ಲಿ ಬೆಂಗಳೂರು ವರ್ಸಸ್ ಉತ್ತರ ಕನ್ನಡ ಜಿಲ್ಲೆ. ಎರಡು ಜಿಲ್ಲಾ ತಂಡಗಳ ನಡುವಿನ ಜಿದ್ದಿನ ಪಂದ್ಯಕ್ಕೆ ಅಂಕಣ ಸಜ್ಜಾಗಿದೆ. HMT ಕಾಲೋನಿ ಬಾಯ್ಸ್ ವಿರುದ್ಧ ಉತ್ತರ ಕನ್ನಡ. ಮಾತೃ ಪ್ರತಿಷ್ಠಾನ ವಿರುದ್ಧ ವಿಜಯ್ ವಾರಿಯರ್ಸ್. ಒಂದು ಅತ್ಯುತ್ತಮ ಶುಭಾರಂಭವನ್ನು ಪಡೆದುಕೊಳ್ತಾ ಇದೆ ಚಾಲಾಕಿ ಆಟಗಾರ್ತಿಯರು. ಒಂದು ಪರ್ಸೂಟ್ ಮುಖೇನ ಮುಟ್ಟುವಂತ ಪ್ರಯತ್ನ. ಎಸ್, ಮನವಿ ಪುರಸ್ಕೃತಗೊಂಡಿದೆ. ಗುಡ್ ಪರ್ಸೂಟ್ ಪಾಯಿಂಟ್ ಗೋಸ್ ಟು ಮಾತೃ ಪ್ರತಿಷ್ಠಾನ. ಎರಡು ತಂಡಗಳ ಬಲಾಬಲ ಈ ರೀತಿದೆ. 6 ಅಂಕವನ್ನ ಮಾತೃ ಪ್ರತಿಷ್ಠಾನ, ವಿಜಯ್ ವಾರಿಯರ್ಸ್ 2 ಅಂಕವನ್ನ ಗಳಿಸಿಕೊಳ್ತಾ ಇದೆ. ಇದೀಗ ಪಂದ್ಯ ಆರಂಭವಾಗ್ತಾ ಇದೆ. ಪುರುಷರ ವಿಭಾಗದಲ್ಲಿ HMT ಕಾಲೋನಿ ಬಾಯ್ಸ್ ತಂಡದ ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ ಕಿರಣ್ ತಮ್ಮ ಪ್ರಥಮ ದಾಳಿಯನ್ನು ಆರಂಭಿಸಿಕೊಂಡಿದ್ದಾರೆ. ಮಾತೃ ಪ್ರತಿಷ್ಠಾನ ಆನೇಕಲ್ ವರ್ಸಸ್ ವಿಜಯ್ ವಾರಿಯರ್ಸ್ ಬೆಳಗಾವಿ. ಮುನಿಗೌಡ್ರೆ, ಪಂದ್ಯದ ಆರಂಭಿಕ ಹಂತದಲ್ಲಿ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ಸಾದರು. ದಾಳಿಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡದ ರತನ್ ಒಬ್ಬ ಪ್ರೋ ಕಬಡ್ಡಿಯ ಖ್ಯಾತ ಆಟಗಾರ. ಮತ್ತದೇ ಟೆಕ್ನಿಕ್, ಗುಡ್ ಯೂಸಿಂಗ್ ಆಫ್ ದಿ ಕಬಡ್ಡಿ ಸ್ಕಿಲ್. ಪರ್ಸೂಟ್ ಮುಖೇನ ಎದುರಾಳಿಯನ್ನ ಮುಟ್ಟುವಂತ ಒಂದು ಪ್ರಯತ್ನ. ರಶೀದ್ ಬನಾರಿ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ನಲ್ಲಿ ಕರ್ನಾಟಕ ರಾಜ್ಯ ತಂಡದ ಪರವಾಗಿ ಆಡಿದಂತ ಒಬ್ಬ ಯುವ ಪ್ರತಿಭೆ ರಶೀದ್ ಬನಾರಿ. ಉತ್ತರ ಕನ್ನಡ ಜಿಲ್ಲಾ ತಂಡದ ಒಬ್ಬ ಪ್ರೋ ಕಬಡ್ಡಿಯ ಹೆಸರಾಂತ ಆಟಗಾರ ಸುಶೀಲ್ ಸಿದ್ದಿ. ಪ್ರೋ ಕಬಡ್ಡಿಯ ತಾರಾ ಆಟಗಾರ ಅಂಕಣದಲ್ಲಿ ಇಲ್ಲಿ ತನ್ನ ಆಟದ ವೈಖರಿಯನ್ನ ಮೈಮಾಟವನ್ನು ಪ್ರದರ್ಶಿಸ್ತಾ ಎಲ್ಲರೊಮ್ಮೆ ಜ್ವರ ಚಪ್ಪಾಳೆ ಬರಲಿ ಆತನಿಗೋಸ್ಕರ. ಜನಮನಗರಿದ್ದಂತ ಮೋಸ್ಟ್ ಫೇಮಸ್ ಫ್ಯಾಬುಲಸ್ ಪ್ಲೇಯರ್ ಅಂತಾನೆ ಹೇಳ್ಬೋದು. ಕಬಡ್ಡಿಗೆ ನಿಜವಾಗ್ಲೂ ಹೇಳಿ ಮಾಡಿಸಿದಂತ ಒಂದು ದೇಹದಾಡಿತ HMT ಕಾಲೋನಿ ಬಾಯ್ಸ್ ತಂಡಕ್ಕೆ ಡೂ ಆರ್ ಡೈ ನಲ್ಲಿ ಕಿರಣ್ ವೇಗದ ದಾಳಿಗೆ ಮುಂದಾಗಿ ರೈಟ್ ಕಾರ್ನರ್ ಭಾಗದಿಂದ ಒಂದು ಉತ್ತಮವಾದಂತಹ ಟ್ಯಾಕಲ್. ಜೈ ರೈಡ್. ಬೆಳಗಾವಿ ಜಿಲ್ಲೆಯಿಂದ ಆಗಮಿಸಿರ್ತಕ್ಕಂಥ ಕುಂದಾನಗರಿ ವನಿತೆಯರ ತಂಡ ಇಲ್ಲಿ ವಿಜಯ್ ವಾರಿಯರ್ಸ್ ಹೆಸರಲ್ಲಿ ಆಡ್ತಾ ಇದ್ದಾರೆ. ಮಾತೃ ಪ್ರತಿಷ್ಠಾನ ಐದು ಆಟಗಾರ ನಡುವೆ ರತನ್ ಮಂಗಳೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಸಹ ಪ್ರತಿನಿಧಿಸಿದಂತ ಆಟಗಾರ. ದಾಳಿಯಲ್ಲಿ ನಾಸೀರ್ ಅಮ್ಮಿ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ಡಿಫೆನ್ಸ್ ವಿಭಾಗದಲ್ಲೂ ಸಹ ಅದ್ಭುತವಾದಂತಹ ಆಟಗಾರರು. ಎರಡು ಮಹಿಳಾ ತಂಡಗಳ ಜಿದ್ದಿನ ಪಂದ್ಯ. ಎರಡು ಜಿಲ್ಲಾ ತಂಡಗಳು, ಒಂದು ಬೆಂಗಳೂರು ಗ್ರಾಮಾಂತರ ಮತ್ತೊಂದು ಬೆಳಗಾವಿ ಜಿಲ್ಲೆ. ಒಂದು ಅತ್ಯುತ್ತಮವಾದಂತಹ ಪ್ರದರ್ಶನವನ್ನ ಆಟಗಾರ್ತಿಯರು ನೀಡ್ತಾ ಇದ್ದಾರೆ. ಸೂಪರ್ ಟ್ಯಾಕಲ್ ಸಂದರ್ಭ. ಸೂಪರ್ ಉತ್ತರ ಕನ್ನಡ ಜಿಲ್ಲಾ ತಂಡಕ್ಕೆ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಆಟಗಾರರಿಗೆ ಊಟದ ವ್ಯವಸ್ಥೆ ಇದೆ. ಊಟದ ವಾಟ್ ಅ ರೈಡ್.
ಲಾಬಿಯನ್ನ ಬಳಸ್ಕೊಳ್ತಾ ಚಾಲಾಕಿ ದಾಳಿಗಾರ ಇಲ್ಲಿ 4 ಅಂಕವನ್ನು ಪಡ್ಕೊಳ್ತಾ ಇದ್ದಾನೆ. ಉತ್ತರ ಕನ್ನಡ ಜಿಲ್ಲಾ ತಂಡದೊಬ್ಬ ಯುವ ಪ್ರತಿಭೆ ಜುಫಾಬ್, ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಮೂಲದ ಆಟಗಾರ. ಸಿಬಾರಿ ದಾಳಿಯಲ್ಲಿ HMT ಕಾಲನಿ ಬಾಯ್ಸ್ ತಂಡದ ಚಿರಾಗ್. ಇಡೀ ಕ್ರೀಡಾಪಟುಗಳ ಗಮನಕ್ಕೆ ಊಟದ ವ್ಯವಸ್ಥೆ ಇರುತ್ತೆ. ಊಟದ ಕೂಪನ್ ಅನ್ನ ತೀರ್ಪುಗಾರರ ವೇದಿಕೆ ಬಳಿ ಬಂದು ತೆಗೆದುಕೊಂಡು ಹೋಗ್ಬೇಕಂತ ಕೇಳ್ಕೊಳ್ತಾ ಇದ್ದಾವೆ. 7-4 ಇನ್ ಫೇವರ್ ಆಫ್ ಮಾತೃ ಪ್ರತಿಷ್ಠಾನ ಆನೇಕಲ್. ಸೂಪರ್ ಟೆಕಲ್ ಆನ್ ಆಗಿದೆ. ಸುಶೀಲ್ ಸಿದ್ದಿ 2+2 4 ಪಾಯಿಂಟ್ ಉತ್ತರ ಕನ್ನಡ. ಮತ್ತೆ ಇದೀಗ ಬೆಳಗಾವಿ ತನ್ನ ಮನುಷ್ಯದಾಟದ ಪ್ರದರ್ಶನ ಇದೀಗ ಲಯಬದ್ಧಾಟಕ್ಕೆ ಯಶಸ್ಸನ್ನು ಕಂಡುಕೊಳ್ತಾ ಇದೆ. ಇದರೊಂದಿಗೆ ಪ್ರಥಮಾರ್ಧದ ಮುಕ್ತಾಯದ ನಿಶಾನೆ ಹೊರಬಿದ್ದಿದ್ದು 7-6 ಇನ್ ಫೇವರ್ ಆಫ್ ಮಾತೃ ಪ್ರತಿಷ್ಠಾನ. ಕೇವಲ 1 ಅಂಕದ ಆರಂಭಿಕ ಪ್ರಥಮಾರ್ಧದ ಮುಕ್ತಾಯದಲ್ಲಿ 1 ಅಂಕದ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ತಾ ಇದೆ. 7-6. ದಾಳಿಯಲ್ಲಿ ರಶೀದ್ ಬನಾರಿ, HMT ಕಾಲನಿ ಬಾಯ್ಸ್ ತಂಡದೊಬ್ಬ ಶ್ರೇಷ್ಠ ದಾಳಿಗಾರ. ಲೆಫ್ಟ್ ಕಾರ್ನರ್ ಭಾಗದಿಂದ ಚೈನ್ ಟ್ಯಾಕಲ್. ಜಿತಿನ್ ಹಾಗೂ ಜುಫಾಫ್ ಒಂದು ಅದ್ಭುತವಾದಂತಹ ಪ್ರಯತ್ನ. ವಿನೋದ್ ಕೂಡ ಅಷ್ಟೇ ವೇಗವಾಗಿ ಇಲ್ಲಿ ಸಪೋರ್ಟ್ ನೀಡಿದ್ದಾರೆ. ಪ್ರಥಮಾರ್ಧದ ಮುಕ್ತಾಯದ ವೇಳೆಯಲ್ಲಿ ಈಗ ದ್ವಿತೀಯಾರ್ಧಕ್ಕೆ ಚಾಲನೆ ನೀಡುತ್ತಾ ಮುಖ್ಯ ತೀರ್ಪುಗಾರ ಮುನೇಗೌಡರು ಪಂದ್ಯವನ್ನು ಚಾಲನೆ ನೀಡ್ತಾ ಇದ್ದಾರೆ. 7-6ರಲ್ಲಿ 1 ಅಂಕದ ಮುನ್ನಡೆಯಲ್ಲಿ ಮಾತೃ ಪ್ರತಿಷ್ಠಾನ ಆನೇಕಲ್ ತಂಡ. ದಾಳಿಯಲ್ಲಿ ರತನ್ ಆಲ್ ಇಂಡಿಯಾ ಯೂನಿವರ್ಸಿಟಿಯಲ್ಲಿ ಬೆಸ್ಟ್ ರೈಡರ್ ಆಗಿ ಹೊರಹೊಮ್ಮಿದಂತ ಉತ್ತರ ಕನ್ನಡದ ಒಬ್ಬ ಶ್ರೇಷ್ಠ ದಾಳಿಗಾರ. ಈ ಬಾರಿ ದಾಳಿಯಲ್ಲಿ ನಾಸಿರ್ ಅಹ್ಮದ್ ಡೈವಿಂಗ್ ಟ್ಯಾಕಲ್. ರೈಟ್ ಕಾರ್ನರ್ ಭಾಗದಲ್ಲಿದ್ದಂತ AG ಕಾರ್ತಿಕ್ ಒಂದೊಳ್ಳೆ ಡೈವಿಂಗ್ ಟ್ಯಾಕಲ್ ಮೂಲಕ ಇಲ್ಲಿ ಪ್ರಮುಖ ದಾಳಿಗಾರನನ್ನ ಬಂಧಿಸಿಕೊಳ್ತಾ ಇದ್ದಾರೆ. ಮತ್ತೆ ದಾಳಿಯಲ್ಲಿ ಸುಶೀಲ್ ಸಿದ್ದಿ. ಉತ್ತರ ಕನ್ನಡ ಜಿಲ್ಲೆಯ ಒಬ್ಬ ಯುವ ಪ್ರತಿಭೆ. ರೈಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಆಕಾಶ್ ರವರಿಂದ ಟ್ಯಾಕಲ್ ಮಾಡುವಂತ ಪ್ರಯತ್ನ ಇತ್ತು. ಒಂದು ಆತುರದ ನಿರ್ಧಾರ. ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಮಾಡಿದ್ರು. ರೈಟ್ ನಲ್ಲಿ ವಾಸು, HMT ಕಾಲನಿ ಬಾಯ್ಸ್ ತಂಡದ ಯುವ ಪ್ರತಿಭೆ. ಚುರುಕಿನ ಪಾದಗಳ ಚೆಲ್ಲೆಯೊಂದಿಗೆ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡ್ತಾ ದಾಳಿಯನ್ನು ನಡೆಸಿಕೊಳ್ತಾ ಇದ್ದಾನೆ. ಚುರುಕಿನ ಪಾದಗಳ ಚೆಲ್ಲೆ ನೋಡ್ಬೇಕಾಗಿದೆ. ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಜಿತಿನ್ ಹಾಗೂ ಕವರ್ ಭಾಗದಲ್ಲಿದ್ದಂತಹ ವಿಘ್ನೇಶ್ ಅಷ್ಟೇ ವೇಗವಾಗಿ ಟ್ಯಾಕಲ್ ಅನ್ನ ಇಲ್ಲಿ ಸಾಧಿಸಿಕೊಂಡಿದ್ದಾರೆ. ಅಮೂಲ್ಯ ಕರ್ನಾಟಕ ರಾಜ್ಯ ತನ್ನ ಪ್ರತಿಭೆಯನ್ನು ಬಂಧಿಸಿ ಏಟಿಗೆದರೇಟನ್ನು ಇದೀಗ ನೀಡ್ತಾ ಇದೆ. ವಿಜಯ್ ವಾರಿಯರ್ಸ್ ಬೆಳಗಾವಿ ಕುಂದಾನಗರಿಯ ವನಿತೆಯರು ವಿರೋಚಿತ ಆಟದ ಪ್ರದರ್ಶನ ನೀಡ್ತಾ ಇದೆ. 8-8ರಲ್ಲಿ ಸಮಬಲದಲ್ಲಿ ಪಂದ್ಯ. ಇದೀಗ ಸೂಪರ್ ಟ್ಯಾಕಲ್ ಕೈ ಚೆಲ್ಲಿ ಈಗ ಸೂಪರ್ ರೈಡ್ ಆಗಿ ಪರಿಣಮಿಸಿದೆ. 2+2 4 ಪಾಯಿಂಟ್ಸ್ ಗೋಸ್ ಟು ಬೆಳಗಾವಿ ಡಿಸ್ಟ್ರಿಕ್ಟ್ ಟೀಮ್. ವಿಜಯ್ ವಾರಿಯರ್ಸ್ ವನಿತೆಯರ ತಂಡಕ್ಕೆ ಇದೀಗ ಮುನ್ನಡೆ ಲಭಿಸಿದೆ. 12-8ರಲ್ಲಿ ಪಂದ್ಯ ಸಾಗ್ತಾ ಇದೆ. 12-8 ಇನ್ ಫೇವರ್ ಆಫ್ ಬೆಳಗಾವಿ. ಮತ್ತೊಂದು ಮನಚಾತ ಕೈ ಚಳಕದ ಪ್ರದರ್ಶನ. 5 ನಿಮಿಷಗಳ ಅವಧಿಯ ಆಟ ಮಾತ್ರ ಬಾಕಿ ಇದೆ. ವುಮೆನ್ ಸೆಕ್ಷನ್ ಮ್ಯಾಚ್ ಕೋರ್ಟ್ ನಂಬರ್ 1 ನೆಕ್ಸ್ಟ್ ಕ್ವಾರ್ಟರ್ ಫೈನಲ್ ಮ್ಯಾಚ್ ಜೈ ಮಾ ಕಾಳಿ ಚಿಂಚಲಿ ಬೆಳಗಾವಿ ವಿರುದ್ಧ HM ಸ್ಪೋರ್ಟ್ಸ್ ಕ್ಲಬ್. ಜೈ ಮಾ ಕಾಳಿ ಚಿಂಚಲಿ ವರ್ಸಸ್ HM ಸ್ಪೋರ್ಟ್ಸ್ ಕ್ಲಬ್. ಬೋತ್ ಟೀಮ್ ಕ್ಯಾಪ್ಟನ್ ಫಸ್ಟ್ ಕಾಲ್ ಫಾರ್ ಯು. 13-8ರಲ್ಲಿ 5 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ತಾ ಇದೆ. ಇದೀಗ ಸ್ಪಷ್ಟ ಲಯಬದ್ಧ ಮನಚಾದ ಆಕ್ರಮಣಕಾರಿ ಆಟದ ಪ್ರದರ್ಶನವನ್ನು ನೀಡ್ತಾ ಇದೆ. ದ್ವಿತೀಯಾರ್ಧದಲ್ಲಿ 5 ಅಂಕಗಳ ಮಹತ್ವದ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ತಾ ಇದೆ. ಈಗಾಗಲೇ 5 ನಿಮಿಷಗಳ ಅವಧಿ ಆಟದ ನಿರ್ಣಾಯಕ ಗಡುವನ್ನು ನಿರ್ಣಾಯಕರು ನೀಡಿದ್ದಾರೆ. HMT ಕಾಲನಿ ಬಾಯ್ಸ್ ತಂಡದ ಮಂಜು ಒಂದು ಉತ್ತಮವಾದಂತಹ ದಾಳಿಯೊಂದಿಗೆ 2 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ.
15-3 in favor of ಉತ್ತರ ಕನ್ನಡ. ಮತ್ತೆ ದಾಳಿಯಲ್ಲಿ ಸುಶೀಲ್ ಸಿದ್ದಿ ಪ್ರೋ ಕಬಡ್ಡಿಯ ಕಳೆದ ಯಾರು ಆವೃತ್ತಿಯಲ್ಲಿ ಆಟ ಬೆಂಗಾಲ್ ಮುಗ್ದಿದೆ. ಅವರು ಊಟಕ್ಕೆ ಟೋಕನ್ ತಗೊಂಡು ವಾರಿಯರ್ಸ್ ಹೋಗ್ಬೋದು. ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ ಸಾಕಷ್ಟು ವೇಗದ ದಾಳಿ. ಡಿಫೆನ್ಸ್ ಸ್ವಲ್ಪ ಕನ್ಫ್ಯೂಸ್ ಆಯ್ತು, ಆದ್ರೂ ಯಾವುದೇ ಭಾಗವಹಿಸಿದ ಅವ್ರ ಕೈಯಲ್ಲಿ ತಂಡಗಳು ಸಿಗ್ತಾ ಇಲ್ಲ. ಊಟಕ್ಕೆ ತಮ್ಮ ಯಾರಿಗೆ ಗೇಮ್ ಇಲ್ಲ ಅವರು ಊಟಕ್ಕೆ ಹೋಗ್ಬೋದು. 14-8ರಲ್ಲಿ 6 ಅಂಕಗಳ ಅಂತರದ ಊಟಕ್ಕೆ ಸ್ಪಷ್ಟ ಕೂಪನ್ ತಗೊಂಡು ಮುನ್ನಡೆ. ಹೋಗ್ಬೇಕು. ನೋಡಿ, ಆಟ ಮುಗಿದಿರುವ ಎಲ್ಲ ಕ್ರೀಡಾಪಟುಗಳು ಊಟದ ವ್ಯವಸ್ಥೆ ಇದೆ. ಊಟದ ಕೂಪನ್ ಅನ್ನ ತೀರ್ಪುಗಾರರ ವೇದಿಕೆ ಬಳಿ ಬಂದು ತೆಗೆದುಕೊಂಡು ಹೋಗ್ಬೇಕು. ರತನ್ ಸಾಕಷ್ಟು ಒಳನುಗ್ಗಿದ್ರು. ಡ್ಯಾಶ್ ಹೊಡೆಯುವ ಪ್ರಯತ್ನ. ನಾಸಿರ್ ಅಮ್ಮಿ ಒಂದು ಪವರ್ಫುಲ್ ಡ್ಯಾಶ್. ರತನ್ ರವರನ್ನ ಅಂಕಣದಿಂದ ಹೊರಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ. ನಿಧಾನಗತಿಯಲ್ಲಿ ಚೇತರಿಸಿಕೊಳ್ಳುವಂತ ಒಂದು ಪ್ರಯತ್ನದಲ್ಲಿ HMT ಕಾಲೋನಿ ಬಾಯ್ಸ್ ತಂಡ. ಎಸ್ ರೈಡರ್ ಈಸ್ ಔಟ್. ಒಂದು ಟ್ಯಾಕಲ್ ಪಾಯಿಂಟ್ ಗೋಸ್ ಟು ಮಾತೃ ಪ್ರತಿಷ್ಠಾನ. ಮತ್ತೊಂದು ವಿರೋಚಿತವಾದ ಪಂದ್ಯ ಇಲ್ಲಿ ಮಹಿಳೆಯರ ವಿಭಾಗದಲ್ಲಿ ಸಾಗ್ತಾ ಇದೆ. ಬೆಳಗಾವಿ ವನಿತೆಯರ ತಂಡದ ವಿರುದ್ಧ ಮಾತೃ ಪ್ರತಿಷ್ಠಾನ 14-9ರಲ್ಲಿ 5 ಅಂಕಗಳ ಅಂತರದ ಸ್ಪಷ್ಟ ಮುನ್ನಡೆಯನ್ನ ಬೆಳಗಾವಿ ವಿಜಯ್ ವಾರಿಯರ್ಸ್ ತಂಡ ಪಡೆದುಕೊಳ್ತಾ ಇದೆ. ಏನು ಅಂತಿಮ ದಿನ, ನಿರ್ಣಾಯಕ ದಿನ, ಚಾಂಪಿಯನ್ಸ್ ಅನ್ನ ಆಯ್ಕೆ ಮಾಡುವಂಥ ದಿನ. ಯಾರು ಚಾಂಪಿಯನ್ ತಂಡರಾಗ್ತಾರೆ ಅನ್ನೋ ಆ ಬಲಿಷ್ಠ ತಂಡದ ಭವಿಷ್ಯ ನಿರ್ಧರಿಸೋ ನಿರ್ಣಾಯಕ ದಿನವಿದಾಗಿದ್ದು, ಸತತ 4 ದಿನಗಳ ದಿವಂಗತ ರಾಮಯ್ಯ ಮೆಮೋರಿಯಲ್ ಕಪ್ ಕಬಡ್ಡಿ ಚಾಂಪಿಯನ್ಶಿಪ್ ನಿರೀಕ್ಷೆಗೂ ಮೀರಿದ ಯಶಸ್ಸಿನಲ್ಲಿ ಸಾಗ್ತಾ ಇದೆ. ದಿವಂಗತ ರಾಮಯ್ಯ ಮೆಮೋರಿಯಲ್ ಕಬಡ್ಡಿ ಚಾಂಪಿಯನ್ಶಿಪ್ 2025. ಹೂ ವಿಲ್ ಬಿ ದ ಚಾಂಪಿಯನ್ ಟೀಮ್? ಒಂದು ಬಲಿಷ್ಠ ಚಾಂಪಿಯನ್ ತಂಡದ ಭವಿಷ್ಯ ಎಂದು ನಿರ್ಧಾರವಾಗುತ್ತೆ. ಪರ್ಸುಟ್ನ ಪ್ರಯತ್ನಕ್ಕೆ ಅಷ್ಟೇ ಎಚ್ಚರಿಕೆಯ ರೇಟ್ ಅನ್ನು ನೀಡ್ತಾ ಇದೆ. ದಿಟ್ಟ ಪ್ರತ್ಯುತ್ತರ ಬೆಳಗಾವಿ ಜಿಲ್ಲಾ ವನಿತೆಯರ ತಂಡದಿಂದ 15-10 5 ಅಂಕಗಳ ಮುನ್ನಡೆಯ ಅಂಕಗಳನ್ನು ತಂದಾಕ್ಸ್ಕೊಳ್ತಾ ಇದೆ ಬೆಳಗಾವಿ. ಸಂದಿಗ್ಧ ಸಂಕಷ್ಟ ಪರಿಸ್ಥಿತಿಯಲ್ಲಿ ಸಿಲುಕಿದೆ ಅಂತಾನೆ ಹೇಳ್ಬೋದು ಆನೇಕಲ್ನ ಮಾತೃ ಪ್ರತಿಷ್ಠಾನ ತಂಡದ ಆಟಗಾರ್ತಿರು. ಮತ್ತೊಂದು ಡಿಫೆನ್ಸ್ನಲ್ಲಿ ಕಾರ್ನರ್ ವೈಫಲ್ಯ ಕಂಡುಕೊಂಡಿತಾ ಇದ್ದಾರೆ. ಒಂದು ಅನಪೇಕ್ಷಿತ ಹಿಡಿತಕ್ಕೆ ಪ್ರಯತ್ನ. ಬೋನಸ್ +1 ಪಾಯಿಂಟ್. ಮತ್ತೆ ಅಂಕಗಳ ಮುನ್ನಡೆಯಲ್ಲಿ 17-10 ಇನ್ ಫೇವರ್ ಆಫ್ ಬೆಳಗಾವಿ. AJ ಕಾರ್ತಿಕ್ ಅದ್ಭುತವಾದಂತಹ ಒಂದು ಟ್ಯಾಕಲ್. ಕುಮಾರಿ ಅಮೂಲ್ಯ ಕರ್ನಾಟಕ ರಾಜ್ಯ ತಂಡದಲ್ಲಿ ಸ್ಥಾನ ಪಡೆದಂಥ ಒಬ್ಬ ಖ್ಯಾತನಾಮ ಕ್ರೀಡಾಪಟು. ತನ್ನ ಖ್ಯಾತಿಗೆ ತಕ್ಕ ಪ್ರದರ್ಶನದಲ್ಲಿ ಇಲ್ಲಿ ನೀಡ್ತಾ ನಿರ್ಣಾಯಕ 2 ನಿಮಿಷಗಳ ನಿಶಾನೆ ನಿರ್ಣಾಯಕರಿಂದ ಹೊರಬೀಳ್ತಾ ಇದೆ. ಈ ಪಂದ್ಯದ ಫಲಿತಾಂಶ ಪ್ರಕಟಿಸೋ ನಿರ್ಣಾಯಕ 2 ನಿಮಿಷಗಳ ಆಟ ಮಾತ್ರ ಬಾಕಿ ಇದೆ. ಲಾಸ್ಟ್ 2 ಮಿನಿಟ್ಸ್ ಮೋರ್. ಅಂಕಣ 2ರಲ್ಲಿ ಪುರುಷರ ವಿಭಾಗದ ಪಂದ್ಯ HMT ಕಾಲನಿ ಬಾಯ್ಸ್ ವಿರುದ್ಧ ಉತ್ತರ ಕನ್ನಡ 17-4. ಮತ್ತೊಂದು ಅನಪೇಕ್ಷಿತವಾದ ಪರವಾಗಿ ನಾಸಿರ್ ಅಮ್ಮಿ ಚುರುಕಿನ ಪಾದಗಳ ಚೆಲ್ಲೊಂದಿಗೆ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡೋದಕ್ಕೆ ಮುಂದಾದ್ರು. ಆದ್ರೆ ಅಷ್ಟೇ ರಕ್ಷಣಾತ್ಮಕ ಆಟವನ್ನು ನಾವು ಉತ್ತರ ಕನ್ನಡ ಡಿಫೆನ್ಸ್ ವಿಭಾಗದಲ್ಲಿ ನೋಡ್ಬೋದು. ಸೂಪರ್ ಟೆಕಲ್ ಆನ್ ಆಗಿದೆ. 3 ಆಟಗಾರರ ನಡುವೆ ಸುಶೀಲ್ ಸಿದ್ದಿ ಉತ್ತರ ಕನ್ನಡ ಜಿಲ್ಲಾ ತಂಡದ ಒಬ್ಬ ಶ್ರೇಷ್ಠ ದಾಳಿಗಾರ. 3 ಆಟಗಾರರ ನಡುವೆ ರೈಟ್ ಕಾರ್ನರ್ ಭಾಗದಲ್ಲಿ ಆಕಾಶ್, ಲೆಫ್ಟ್ ಕಾರ್ನರ್ ಭಾಗದಲ್ಲಿ ವಿಕಾಸ್. ಇಬ್ಬರು ಸಹ ಯುವ ಮಜಬೂತ್ ಬಾಡಿ ಮಸ್ತ್ ಖಿಲಾಡಿ ಸುಶೀಲ್ ಮ್ಯಾನ್ ಆಫ್ ದ ಟೂರ್ನಮೆಂಟ್, ಪ್ಲೇಯರ್ ಆಫ್ ದ ಮ್ಯಾಚ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಮಜಬೂತ್ ಖಿಲಾಡಿ, ಮಸ್ತ್ ಬಾಡಿ. ಒಂದು ಬೋನಸ್ ಅಂಕವನ್ನು ಗಳಿಸಿಕೊಳ್ತಾ ಮಾತೃ ಪ್ರತಿಷ್ಠಾನ ಅಂಕಗಳ ಹಿನ್ನಡೆಯನ್ನು ಸರಿಸುವ ಪ್ರಯತ್ನ. ಸಾಕಷ್ಟು ಸಮಯ
ಪಂದ್ಯದ ಮುಕ್ತಾಯಕ್ಕೆ ಸನ್ನಿಹಿತವಾಗ್ತಾ ಇದೆ. ನಿರ್ಣಾಯಕ ನಿಮಿಷದ ಅವಧಿ ಇದು. ಒಂದು ಶ್ರೇಷ್ಠ ದಾಳಿ ಮತ್ತೆ ಸಂಘಟಿಸಿಕೊಳ್ತಾ ಇದೆ. ಥರ್ಡ್ ರೈಡ್ HMT ಕಾಲಿಬಾಸ್ ತಂಡಕ್ಕೆ ಡೂ ಆರ್ ಡೈ ನಾಸಿರ್ ಅಮ್ಮಿ. ಬೆಳಗಾವಿ ವಿಜಯ್ ವಾರಿಯರ್ಸ್ ವನಿತೆಯರ ತಂಡ ಸರಿಸಾಟಿಯಿಲ್ಲದ ಆಟದೊಂದಿಗೆ ಈ ಪಂದ್ಯ ಗೆಲ್ಲೋ ನಿಟ್ಟಿನಲ್ಲಿ ದಾಪುಗಾಲಾಡ್ತಾ ಇದೆ. ಆರಂಭದಲ್ಲಿ ಕೊಂಚ ವೈಫಲ್ಯಗಳನ್ನು ಕಂಡುಕೊಂಡರೂ ಕೂಡ ದ್ವಿತೀಯಾರ್ಧದಲ್ಲಿ ಅದ್ಭುತ ಆಕ್ರಮಣಕಾರಿ ಆಟದ ಪ್ರದರ್ಶನ ನೀಡಿ ಬೆಳಗಾವಿ ಕುಂದಾನಗರಿ ವನಿತೆಯರು ವಿರೋಚಿತ ಗೆಲುವಿಗೆ ತಮ್ಮ ತೆಗೆದುಕೊಳ್ತಾ ಇದೆ. ಅದ್ಭುತವಾದಂತಹ ಒಂದು ಜಂಪ್ ಮುಖೇನ 2 ಅಂಕವನ್ನು ಇಲ್ಲಿ ಪಡ್ಕೊಳ್ತಾ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲಾ ಆಟಗಾರರ ವಿರುದ್ಧ ಎದುರಾಳಿ ಪ್ರತ್ಯುತ್ತರ ನೀಡಲೇ ಮಂಕಾಗಿದೆ ಅಂತ ಹೇಳ್ಬೋದು. 19-5 ದಿಟ್ಟ ಪ್ರತ್ಯುತ್ತರ ಉತ್ತರ ಕನ್ನಡ ಜಿಲ್ಲಾ ತಂಡದ ಆಟಗಾರರು, ಅದ್ಭುತವಾದ ಆಟಗಾರರು. ಡಿಫೆನ್ಸ್ ಮತ್ತು ರೈಡಿಂಗ್ ವಿಭಾಗದಲ್ಲಿ ಸರ್ವಸನ್ನದ್ಧ ಬಲಿಷ್ಠ ತಂಡವಾಗಿ ಪ್ರಶಸ್ತಿಯನ್ನು ಗೆಲ್ಲುವಂತ ಒಂದು ಹಾಟ್ ಫೇವರಿಟ್ ಟೀಮ್ ಅಂತಾನೆ ಹೇಳ್ಬೋದು. ಅಷ್ಟು ಬಲಿಷ್ಠವಾಗಿದೆ ಉತ್ತರ ಕನ್ನಡ. ಮ್ಯಾಚ್ ಓವರ್ ಆನ್ ಕೋರ್ಟ್ ನಂಬರ್ 1. ವನಿತೆಯರ ವಿಭಾಗದ ವಿರೋಚಿತ ಪಂದ್ಯ. ಬೆಳಗಾವಿ ಜಿಲ್ಲಾ ತಂಡ ಒಂದು ವಿರೋಚಿತ ಆಟದ ಪ್ರದರ್ಶನ ದ್ವಿತೀಯಾರ್ಧದಲ್ಲಿ ನೀಡಿ ಒಂದು ಅಮೋಘ ಗೆಲುವನ್ನ ಅಮೋಘ ಆಟದೊಂದಿಗೆ ಒಂದು ವಿರೋಚಿತ ಗೆಲುವಿನೊಂದಿಗೆ ವಿಜಯ್ ವಾರಿಯರ್ಸ್ ಮುಂದಿನ ಸುತ್ತಿಗೆ ಅರ್ಹತೆಯನ್ನು ಪಡೆದುಕೊಳ್ತಾ ಇದೆ. ಸೂಪರ್ ಟೆಕಲ್ ಆನ್ ಆಗಿದೆ. HMT ಕಾಲಿಬಾಸ್ ನ ಅಂಕಣದಲ್ಲಿ ಸುಶೀಲ್ ಸಿದ್ದಿ, ವಾಸು ಹಾಗೂ ವಿಕಾಸ್. ಸೆಕೆಂಡ್ ಕಾಲ್ ಜೈ ಮಕಾಳಿ ಚಿಂಚಿಲಿ ವರ್ಸಸ್ HM ಸ್ಪೋರ್ಟ್ಸ್ ಕ್ಲಬ್. ಮುಗಿತಾ? ಲಾಸ್ಟ್ ಅಂಡ್ ಫೈನಲ್ ಕಾಲ್ ಜೈ ಮಕಾಳಿ ಚಿಂಚಿಲಿ ವರ್ಸಸ್ HM ಸ್ಪೋರ್ಟ್ಸ್ ಕ್ಲಬ್. ಬೋತ್ ಟೀಮ್ ಕ್ಯಾಪ್ಟನ್ ರಿಂಗ್ ಔಟ್ ಇಮಿಡಿಯೇಟ್ಲಿ. ಕೋರ್ಟ್ ನಂಬರ್ 1. ನಳಿನಾ ಬನ್ನಿ. ನಳಿನಾಕ್ಷಿ. ಜೈ ಮಹಾಕಾಳಿ ಚಿಂಚಲಿ HM ಸ್ಪೋರ್ಟ್ಸ್ ಕ್ಲಬ್ ಕಣವೊಂದರಲ್ಲಿ ಪಂದ್ಯ ಮುಗಿದಿದೆ, ಬೇಗನೆ ಬರಬೇಕು. ದಾಳಿಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡದ ರತನ್, ನಾಸಿರ್ ಅಮ್ಮಿ. ಅದ್ಭುತವಾದಂತಹ ಒಂದು ಬ್ಲಾಕ್. ಕಾದೋಡೋಣ. ಸಾಕಷ್ಟು ಸ್ಟ್ರಗಲ್ ನಡೀತಾ ಇತ್ತು, ಅದರ ಬಿಗಿಯಾದಂತಹ ಒಂದು ಟ್ಯಾಕಲ್. ಆಕಾಶ್ ಹಾಗೂ ಮಂಜು ಅಷ್ಟು ವೇಗವಾಗಿ ಇಲ್ಲಿ ಸಪೋರ್ಟ್ ನೀಡಿದ್ದಾರೆ. ಇಲ್ಲಿ ಉತ್ತರ ಕನ್ನಡ ತಂಡದ ಜರ್ಸಿ ನಂಬರ್ 3 ಗ್ರೀನ್ ಕಾರ್ಡ್ನ ವಾರ್ನಿಂಗ್ ಅನ್ನು ನೀಡ್ತಾ ಇದ್ದಾರೆ. ಕಬಡ್ಡಿಯಲ್ಲಿ ನಿಯಮ ಉಲ್ಲಂಘನೆ ಮಾಡಿದ್ರೆ ತೀರ್ಪುಗಾರರ ಬಳಿ 3 ಕಾರ್ಡ್ಗಳಿರುತ್ತೆ. ಏನು ರಸ್ತೆಯಲ್ಲಿ ನಾವು 3 ರೀತಿಯ ಸಿಗ್ನಲ್ಗಳನ್ನು ನೋಡ್ತೇವೆ. ಇಲ್ಲಿ ವಾಸು ಒಂದು ಅದ್ಭುತವಾದಂತಹ ರೈಡ್. ಒಂದು ಉತ್ತಮವಾದಂತಹ ಎಸ್ಕೇಪ್ನೊಂದಿಗೆ ವಾಸು ಇಲ್ಲಿ 2 ಅಂಕವನ್ನು ಪಡೆಯೋದ್ರ ಮೂಲಕ ಆಸರೆ ಆಗ್ತಾ ಇದ್ದಾನೆ. 23-9 23-9 ಇನ್ ಫೇವರ್ ಆಫ್ ಉತ್ತರ ಕನ್ನಡ. ಉತ್ತರ ಕನ್ನಡ ಜಿಲ್ಲಾ ತಂಡದ ಸುಶೀಲ್ ಸಿದ್ದಿ ಕಳೆದ ಬಾರಿ ಪ್ರೋ ಕಬಡ್ಡಿಯ ಆವೃತ್ತಿಯಲ್ಲಿ ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರ. ಈ ಬಾರಿಯೂ ಸಹ ಬೆಂಗಾಲ್ ವಾರಿಯರ್ಸ್ ತಂಡಕ್ಕೆ ರಿಟರ್ನ್ ಆಗಿ ನಿಜವಾಗ್ಲೂ ಕಬಡ್ಡಿಗೆ ಹೇಳಿ ಮಾಡಿಸಿದ ಮಸ್ಟ್ ಬಾಡಿ, ಮೋಸ್ಟ್ ಫಿಟ್ಟೆಸ್ಟ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಅಂತ ಹೇಳಿಕ್ಕೆ ಇಚ್ಛಪಡ್ತೇನೆ. ಅಡಿಯಿಂದ ಮುಡಿವರೆಗೂ ನಿಜವಾಗ್ಲೂ ಆತನ ಆಟವನ್ನು ಮೆಚ್ಚಿ ಬೆಂಗಾಲ್ ವಾರಿಯರ್ಸ್ ಆತನಿಗೆ ಅವಕಾಶವನ್ನು ನೀಡಿತು. ನಿಜವಾಗ್ಲೂ ಯಾರು ಕಠಿಣ ತಾಲೀಮು ಕಲ್ಲು ಮುಳ್ಳುಗಳ ದುರ್ಗಮ ಹಾದಿಯಲ್ಲಿ ಸಾಧನೆ ಮಾಡ್ತಾರೆ ಆ ಸಾಧಕನಿಗೆ ಹ್ಯಾಂಡ್ ಟಚ್. ವಾಸು ನಿಧಾನಗತಿಯಲ್ಲಿ ಚೇತರಿಸಿಕೊಳ್ಳುವಂತಹ ಒಂದು ಪ್ರಯತ್ನದಲ್ಲಿ HMT ಕಾಲಿಬಾಸ್ ತಂಡ ಇದೆ. ಕೋರ್ಟ್ ನಂಬರ್ 1 ನೆಕ್ಸ್ಟ್ ವುಮೆನ್ ಸೆಕ್ಷನ್ ಮ್ಯಾಚ್. ಲಕ್ಷ್ಮಿ ಗ್ಯಾಲರಿ ವರ್ಸಸ್ ಹಾಸನ್. ಬೋತ್ ಟೀಮ್ ಕ್ಯಾಪ್ಟನ್ ಗೆಟ್ ರೆಡಿ. ಫಸ್ಟ್ ಕಾಲ್ ಫಾರ್ ಯು. ಸಾಕಷ್ಟು ವೇಗದ ದಾಳಿ. ರೈಟ್ ಕಾರ್ನರ್ ಮೇಲೆ ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ಅಟ್ಯಾಕ್ ಮಾಡ್ತಾ ಸುಶೀಲ್ ಸಿದ್ದಿ 1 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. ಮುಂದಿನ ಪಂದ್ಯ ಲಕ್ಷ್ಮಿ ಗ್ಯಾಲರಿ ವಿರುದ್ಧ ಹಾಸನ. ತಮಗಿದು ಮೊದಲ ಕರೆ.
ಎಸ್ ರತನ್ ಮಧ್ಯಂತರದ ವಿರಾಮಕ್ಕೆ ಉತ್ತರ ಕನ್ನಡ ವಿರುದ್ಧ HMT ಕಾಲನಿ ಬಾಯ್ಸ್ 25-11 ಉತ್ತರ ಕನ್ನಡ ಜಿಲ್ಲಾ ತಂಡದ ಪರವಾಗಿ. ರೋಚಿತ ಪಂದ್ಯ ಪುರುಷರ ವಿಭಾಗದಲ್ಲಿ ಉತ್ತರ ಕನ್ನಡ ವಿರುದ್ಧ ಉತ್ತರ ಕನ್ನಡ ಹಾಗೂ HMT ಕಾಲನಿ ಬಾಯ್ಸ್ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ನಲ್ಲಿ ನಡೆದಂತ ಒಂದು ಬೆಂಗಳೂರು ಕಬಡ್ಡಿ ಚಾಂಪಿಯನ್ಶಿಪ್ ಅಲ್ಲಿ ಚಾಂಪಿಯನ್ ತಂಡವಾಗಿರತಕ್ಕಂಥ HMT ಕಾಲನಿ ಬಾಯ್ಸ್ ಬೆಂಗಳೂರಿನ ಈ ಒಂದು ಪಂದ್ಯಾವಳಿಯ ಆತಿಥ್ಯ ತಂಡ. ದೇ ಆರ್ ದ ವಾಲಂಟಿಯರ್ಸ್, ಸ್ವಯಂ ಪ್ರೇರಿತರಾಗಿ ಕ್ರೀಡಾಪಟುಗಳಾಗಿ ಇಂಥ ಒಂದು ಯಶಸ್ವಿ ಕಬಡ್ಡಿ ಕ್ರೀಡಾಕೂಟವನ್ನು ತಮ್ಮ ನೆಚ್ಚಿನ ನಾಯಕನಿಗಾಗಿ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಂತ ಕ್ರೀಡಾ ಸಂಸ್ಥೆ. ಈ ಪಂದ್ಯಾವಳಿಯ ಯಶಸ್ಸು ಅವರಿಗೆ ತಲುಪುತ್ತೆ. ಈ ಯಶಸ್ಸಿನ ಅವಿಸ್ಸನ್ನು ಸನ್ಮಾನ್ಯ ಶ್ರೀ ದಿವಂಗತ ರಾಮಯ್ಯನವರ ಒಂದು ಸ್ಮರಣಾರ್ಥವಾಗಿ ನೆರವೇರ್ತಾ ಇರ್ತಕ್ಕಂಥ ಈ ಕಬಡ್ಡಿ ಕ್ರೀಡೆಗೆ ಅದನ್ನ ಆ ಯಶಸ್ಸಿನ ಅವಿಸ್ಸನ್ನು ಅರ್ಪಿಸ್ತಾ ಇದ್ದೇವೆ, ಸಮರ್ಪಿಸ್ತಾ ಇದ್ದೇವೆ. ಉತ್ತರ ಕನ್ನಡ ವಿರುದ್ಧ HMT ಕಾಲನಿ ಬಾಯ್ಸ್ 25-11 14 ಅಂಕಗಳ ಬಿಗಿ ಹಿಡಿತ ಮೇಲುಗೈಯನ್ನು ಸಾಧಿಸಿಕೊಂಡಿದೆ ಉತ್ತರ ಕನ್ನಡ. ಈ ಕಾರ್ಯಕ್ರಮವನ್ನು ಸತತ 4 ದಿನಗಳಿಂದ ನೆರವೇರ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಸ್ವಯಂ ಕಬಡ್ಡಿ ಕ್ರೀಡಾಪಟುವಾಗಿ ತನ್ನೊಬ್ಬ ಜನಪ್ರತಿನಿಧಿಯನ್ನು ರಚಿಸಿದೆ. ಈ ಒಂದು ಯಶಸ್ವಿ ಕಬಡ್ಡಿ ಕ್ರೀಡಾಕೂಟಕ್ಕೆ ಇಲ್ಲಿನ ಯುವಕರಿಗೆ ಒಡನಾಡಿಯಾಗಿ ಯುವಕರಿಗೆ ಉತ್ತೇಜನ ನೀಡುವಂತ ಒಂದು ಅದ್ಭುತ ಕಾರ್ಯಕ್ರಮವನ್ನು ರೂಢಿಸಿದಂತ ನಮ್ಮ ಸನ್ಮಾನ್ಯ ಶ್ರೀ R ಅಶೋಕ್ಗೆ ನಮ್ಮ ಮನನಾಳದ ಅಭಿನಂದನೆಗಳು. ಸಂಜೀವ್ ನೋಡಿ ಎಲ್ಲಿದ್ದೀರಿ? ಬೇಗ ಟೀಮ್ ಬಂತು, ಬೇಗ ಬನ್ನಿ. Yes, 26-11 in favor of ಉತ್ತರ ಕನ್ನಡ. ರೆಡ್ ನಲ್ಲಿ ಮಂಜು, ಒಂದು ಎಂಪ್ಟಿ ರೆಡ್ ಒಂದಿಗೆ ವಾಪಸ್ ಆಗಿದ್ದಾರೆ. ಮತ್ತೆ ದಾಳಿಯಲ್ಲಿ ರತನ್, ಸೌತ್ ಝೋನ್ ಇಂಟರ್ ಯೂನಿವರ್ಸಿಟಿಯಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ತಂಡವನ್ನು ಆಲ್ ಇಂಡಿಯಾ ಯೂನಿವರ್ಸಿಟಿಯಲ್ಲೂ ಸಹ ಮಂಗಳೂರು ವಿಶ್ವವಿದ್ಯಾನಿಲಯ ತಂಡವನ್ನು ಪ್ರತಿನಿಸಿದಂಥ ಒಬ್ಬ ಹೆಸರಂತ ಆಟಗಾರ. ಸೀನಿಯರ್ ವಿಭಾಗದಲ್ಲೂ ಸಹ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ಆತನ ಆಟವನ್ನು ಮೆಚ್ಚಿ ತೆಲುಗು ಟೈಟಾನ್ಸ್ ಪ್ರೊ ಕಬಡ್ಡಿಯ 10 ಮತ್ತು 11ನೇ ಅವರದಲ್ಲಿ ತೆಲುಗು ಟೈಟಾನ್ಸ್ ಆಡಿದ್ರು. ನಾಸಿರ್ ಅಮ್ಮಿ ಒಂದು ಉತ್ತಮವಾದಂಥ ದಾಳಿ. AG ಕಾರ್ತಿಕ್ ಈ ಬಾರಿ ತಪ್ಪನ್ನ ಎಸಗಿದ್ದಾರೆ. 26-12 ಇನ್ ಫೇವರ್ ಆಫ್ ಉತ್ತರ ಕನ್ನಡ. ದಾಳಿಯಲ್ಲಿ ಸುಶೀಲ್ ಸಿದ್ದಿ ಧನ್ಯವರಿಯದ ದಾಳಿಗಾರ, ಮೋಸ್ಟ್ ಪಿಸ್ಟೆಡ್ ಪರ್ಫೆಕ್ಟ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಸುಶೀಲ್ ಸಿದ್ದಿ. ಯಾರು ಫಿಟ್ಟು ಅವರೇ ಹಿಟ್ಟು ಏನಂತೀರಾ? ಒಬ್ಬ ಶ್ರೇಷ್ಠ ದಾಳಿಗಾರನಾಗಿ ಧನ್ಯವರಿಯದೆ ನಿರಂತರವಾಗಿ ಅಂಕವನ್ನ ತಂಡಕ್ಕೆ ತರಬಲ್ಲಂತ ಒಬ್ಬ ಚಾಣಾಕ್ಷ ದಾಳಿಗಾರ ಸುಶೀಲ್ ಸಿದ್ದಿಕಿ ಮತ್ತೊಂದು ಸೂಪರ್ ರೈಡ್ನೊಂದಿಗೆ HMT ಕಾಲನಿ ಬಾಯ್ಸ್ ತಂಡದ ರಶೀದ್ ಬನಾರಿ 4 ಆಟಗಾರ ನಡುವ ಚುರುಕಿನ ಪಾದಗಳ ಚೆಲ್ಲೆಯೊಂದಿಗೆ ರೈಟ್ ಕಾರ್ನರ್ ಭಾಗದಲ್ಲಿ ವಿನೋದ್, ಲೆಫ್ಟ್ ಕಾರ್ನರ್ ಭಾಗದಲ್ಲಿ ವಿಘ್ನೇಶ್ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಈಗಾಗಲೇ 16 ಅಂಕಗಳ ಅಂತರದ ಮುನ್ನಡೆಯನ್ನ ಕಾಯ್ದಿರಿಸಿಕೊಳ್ತಾ ಪಂದ್ಯದ ಮೇಲಿನ ಹಿಡಿತವನ್ನು ತಂದಾಕಿಸ್ಕೊಳ್ತಾ ಇದೆ ರತನ್, ಒನ್ ಆಫ್ ದ ಸ್ಟಾರ್ ರೈಡರ್ ಫಾರ್ ಉತ್ತರ ಕನ್ನಡ. ಅಖಿಲ ಭಾರತ ಮಟ್ಟದ ವಿಶ್ವವಿದ್ಯಾಲಯದಲ್ಲಿ ಒಬ್ಬ ಸ್ಟಾರ್ ರೈಡರ್ ಆಗಿ ಹೊರಹೊಮ್ಮಿದಂಥ ಒಬ್ಬ ಸ್ಟಾರ್ ಪ್ಲೇಯರ್ ಅಂತಾನೆ ಹೇಳ್ಬೋದು. ಉತ್ತರ ಕನ್ನಡದ ಬೆನ್ನೆಲುಬು, ಭರವಸೆಯ ದಾಳಿಗಾರ.
ತಂಡದ ಪ್ರಮುಖ ಅಸ್ತ್ರ ಅಂತಲೇ ಹೇಳ್ಬೋದು. ಸುಶೀಲ್ ಮತ್ತು ರತನ್ ಉತ್ತರ ಕನ್ನಡದ ಬತ್ತಳಿಕೆಯಲ್ಲಿರ್ತಕ್ಕಂಥ ಪ್ರಮುಖ ಅಸ್ತ್ರಗಳು. ಜೈ ಮಹಾಕಾಳಿ ಚಿ ವಿರುದ್ಧ ಜೈ ಮಕ್ಕಳಿ ಚಿಂಚಲಿ ಬೆಳಗಾವಿ ವಿರುದ್ಧ HM ಸ್ಪೋರ್ಟ್ಸ್ ಕ್ಲಬ್. ಈ ತಂಡದ ಪರಿಚಯ ಕಾರ್ಯಕ್ರಮಕ್ಕೆ ಶ್ರೀಮತಿ ಡಾಕ್ಟರ್ ಗಿರಿಜಾ ಮೇಡಮ್ ಅವರನ್ನ ಆಹ್ವಾನಿಸ್ತಾ ಇದ್ದೇವೆ. ತಂಡಗಳ ಒಂದು ಪರಿಚಯ ಕಾರ್ಯಕ್ರಮಕ್ಕೆ ದಯವಿಟ್ಟು ಆಗಮಿಸಬೇಕು. ನಮ್ಮ ಮಂಡಳ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಲಕ್ಷ್ಮೀಕಾಂತ್ ಸರ್ ಅವರು ಸಹ ಒಂದು ತಂಡದ ಪರಿಚಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತ ಕೇಳ್ಕೊಳ್ತಾ ಇದ್ದಾವೆ. HMT ಕಾಲಿಂಗ್ ಬಾಯ್ಸ್ ತಂಡದ ಮಂಜು ಕರ್ನಾಟಕ ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಸಹ 2 ಬಾರಿ ಪ್ರತಿನಿಧಿಸಿದಂಥ ಒಬ್ಬ ಹೆಸರಂತ ಆಟಗಾರ. 5 ಆಟಗಾರ ನಡುವೆ ಸಾಕಷ್ಟು ವೇಗದ ಒಂದು ಪಾದಗಳ ಚೆಲ್ಲೊಂದಿಗೆ ಡಿಫೆನ್ಸ್ ಅನ್ನು ಕನ್ಫ್ಯೂಸ್ ಮಾಡುವಂತ ಪ್ರಯತ್ನ. ಈ ಬಾರಿ ಗ್ಯಾಪ್ ಹುಡುಕಿ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಇತ್ತು, ಆದ್ರೆ ಉತ್ತಮವಾದಂಥ ಟ್ಯಾಕಲ್. ಡಿಫೆನ್ಸ್ ಅದ್ಭುತವಾಗಿದೆ. ಯಾವ ತಂಡದಲ್ಲಿ ಡಿಫೆನ್ಸ್ ಬಲಿಷ್ಠವಾಗಿರುತ್ತೆ ಆ ತಂಡ ನಿಜವಾಗಲೂ ಗೆಲುವನ್ನು ಸಾಧಿಸಿಕೊಳ್ಳುತ್ತೆ. ಕಬಡ್ಡಿಯಲ್ಲಿ ಅತ್ಯಂತ ಮಹತ್ವದ್ದು ಡಿಫೆಂಡರ್ಗಳು, ತಾಳ್ಮೆ, ಜಾಣ್ಮೆ, ಶಕ್ತಿ. ರಾಜಣ್ಣರವರು ಮೆಕನ್ ರಾಜಣ್ಣರವರು ಸಹ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದಾವೆ ತಂಡಗಳ ಒಂದು ಪರಿಚಯ ಕಾರ್ಯಕ್ರಮಕ್ಕೆ. ಜೈ ಮಾಕಲಿ ಚಿಂಚಲಿ ಬೆಳಗಾವಿ ಜಿಲ್ಲೆಯಿಂದ ಶ್ರೀಯುತ ಸಂಜೀವ್ ರವರ ಒಂದು ಗರಡಿಯಲ್ಲಿ ಬಹಳ ಅದ್ಭುತವಾದಂತಹ ತಂಡ, ಕರ್ನಾಟಕ ರಾಜ್ಯದಲ್ಲಿ ಒಂದು ಬಲಿಷ್ಠ ತಂಡವಾಗಿ ಇತ್ತೀಚಿನ ದಿನಗಳಲ್ಲಿ ಆ ಜೈ ಮಾಕಲಿ ಚಿಂಚಲಿ ತಂಡದ ಅನೇಕ ಆಟಗಾರ್ತಿಯರು ಕರ್ನಾಟಕ ರಾಜ್ಯ ತಂಡದ ಪರವಾಗಿ ಆಡಿ ಬಹಳ ಅದ್ಭುತವಾದಂತಹ ಪ್ರದರ್ಶನ ನೀಡಿದ್ದಾರೆ. ಹಾಗೆ ಜರ್ಸಿ ನಂಬರ್ 8ರಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ಅಮೂಲ್ಯ ಪಾಟೀಲ್ ಸಹ ಕರ್ನಾಟಕ ರಾಜ್ಯ ತಂಡದ ಪರವಾಗಿ ಅನೇಕ ಬಾರಿ ಆಡಿ ಭಾರತೀಯ ಮಹಿಳಾ ಒಂದು ತರಬೇತಿ ಶಿಬಿರಕ್ಕೂ ಸಹ ಆಯ್ಕೆಯಾಗಿದ್ದಂತಹ ಬೆಳಗಾವಿ ಮೂಲದ ಹೆಸರಾಂತ ಆಟಗಾರ್ತಿಯನ್ನು ಸಹ ಜೈಮಾಕ್ಲಿ ಚಿಂಚಲಿ ತಂಡದಲ್ಲಿ ಕಾಣಬಹುದು. ಮತ್ತೊಂದು ಅದ್ಭುತವಾದಂತಹ ಒಂದು ಕಿಕ್ ಪ್ರಯತ್ನ. ಕಿರಣ್ ತಂಡದ ಹಿರಿಯ ಆಟಗಾರನಾಗಿ ಹಿನ್ನಡೆ ಅಂತರವನ್ನು ಬರೆದಿರಿಸುವ ಪ್ರಯತ್ನ, ಆದರೆ ಬಾಕ್ಲೈನ ಹೊರಭಾಗದಲ್ಲಿತ್ತು. ಅಷ್ಟು ಸೂಕ್ತವಲ್ಲದ ಹಿಡಿತ ಅದಾಗಿತ್ತು. ಸಹ ಆಟಗಾರರು ಕೂಡ ಸಹಕಾರ ನೀಡಲು ಅಸಾಧ್ಯವಾಯಿತು. ಸೊ ಹಾಗಾಗಿ ಹೊಂದಾಣಿಕೆಯಲ್ಲಿ ವೈಫಲ್ಯ ಕಂಡಿದೆ. ಮತ್ತೊಂದು ರೈಡಿಂಗ್ ಪಟ್ಟನ್ನು ಗಳಿಸಿಕೊಳ್ತಾ ಉತ್ತರ ಕನ್ನಡ 31 ಅಂಕವನ್ನು, HMT ಕಾಲನಿ ಬಾಯ್ಸ್ 14 ಅಂಕವನ್ನು. ಈ ಒಂದು ತಂಡಗಳ ಒಂದು ಪರಿಚಯ ಕಾರ್ಯಕ್ರಮಕ್ಕೆ ಡಾಕ್ಟರ್ ಗಿರಿಜಾ ವೀರಪ್ಪರವರು ಶಿಕ್ಷಕರಾಗಿ ಗುಡ್ವಿಲ್ PU ಕಾಲೇಜ್ ಬೆಂಗಳೂರಿನಲ್ಲಿ ಶಿಕ್ಷಕರಾಗಿ, ಹಾಗೆ ವೃತ್ತಿಯಲ್ಲಿ ಅವರು ಅನೇಕ ಪದವಿಗಳನ್ನು MA B.Ed ಅನ್ನು ಹಿಂದಿಯಲ್ಲಿ ಮಾಡಿ, ಹಾಗೆ MA PhD ಅನ್ನು ಕನ್ನಡ ಭಾಷೆಯಲ್ಲಿ ಮಾಡಿದ್ದಾರೆ. ಹಾಗೆ ಜರ್ನಲಿಸಂನಲ್ಲಿ MA ಅನ್ನು ಮಾಡಿ ಪ್ರಸ್ತುತ TV ಆಂಕರ್ ಆಗಿ, ಹಾಗೆ ಆಕಾಶವಾಣಿಯಲ್ಲೂ ಸಹ ಅವರ ಧ್ವನಿಗಳನ್ನು ನಾವು ಕೇಳಬಹುದು. ಡಾಕ್ಟರ್ ಗಿರಿಜಾ ವೀರಪ್ಪ ಮೇಡಮ್ ಅವರಿಗೂ ಸಹ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಮೇಡಮ್. ಮೂವತ್ತೊಂದು 14ರಲ್ಲಿ ಪಂದ್ಯ ಸಾಗ್ತಾ ಇದೆ. ಇದೀಗ ಕಳೆದ ಬಾರಿಯ ಸೇಡಿನ ತವಕದಲ್ಲಿದ್ದ ಉತ್ತರ ಕನ್ನಡ ಜಿಲ್ಲಾ ತಂಡ ಕಿರಣ್ ಅನ್ನು ಅದ್ಭುತವಾಗಿ ಬಂಧಿಸಿದೆ. ವಿನೋದ್ ಒಬ್ಬ ಶ್ರೇಷ್ಠ ಡಿಫೆಂಡರ್, ತಂಡದ ಬೆನ್ನೆಲುಬು, ತನ್ನ ಜವಾಬ್ದಾರಿಯುತ ಆಟದ ಪ್ರದರ್ಶನದಲ್ಲಿ ತೋರ್ಪಡಿಸ್ತಾ ಮತ್ತೊಂದು ಅಂಕ ಗಳಿಸ್ಕೊಳ್ತಾ 32-14, 18 ಅಂಕಗಳ ಅಂತರದ 17 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ತಾ ಇದೆ. ರಶೀದ್ ಮನಾರಿ HMT ಕಾಲನಿ ಬಾಯ್ಸ್ನ ಪ್ರಮುಖ ದಾಳಿಗಾರನಾಗಿ ಮತ್ತೆ ಡಿಫೆನ್ಸ್ಗೆ ಮಾರಿ ಹೋಗ್ತಾ ಇದೆ. ಎಚ್ಚರಿಕೆಯ ಡಿಫೆನ್ಸ್ ಅನ್ನು ಕಾಯ್ದುಕೊಳ್ತಾ ಇದೆ. ವಿನೋದ್, ಎಸ್, ರತನ್ ಮತ್ತು ವಿನೋದ್ನ ವಂಚಿ ಕೂದಲ ಅಂತರದಲ್ಲಿ, ನಿಜವಾಗ್ಲೂ ಕೂದಲ ಎಳೆಯ ಅಂತರದಲ್ಲಿ ಅದೃಷ್ಟ ವಂಚಿನಾಗ್ತಾ ಇದೆ ರಶೀದ್ ಮನಾರಿ. ಹತಾಶನಾಗಿ ಅಂಕಣದ ಹೊರಭಾಗದಲ್ಲಿ ರತನ್ ಮತ್ತು
ವಿನೋದ್ ಎಚ್ಚರಿಕೆಯ ಡಿಫೆನ್ಸ್ ಅನ್ನು ಕಾಯ್ದುಕೊಳ್ತಾ ಇದ್ದಾರೆ. ಡಿಫೆನ್ಸ್ ಅಲ್ಲಿ ಯಾವುದೇ ಲೋಪದೋಷ ಬಾರದ ಹಾಗೆ ಎಚ್ಚರಿಕೆಯ ರಣತಂತ್ರವನ್ನು ಡಿಫೆನ್ಸ್ ಅಲ್ಲಿ ಮೈಗೂಡಿಸಿಕೊಳ್ತಾ ಗಳಿಸಿರುವ ಅಂಕಗಳನ್ನು ಸುಶೀಲ್ ಸಿದ್ದಿಕಿ ದಿ ಬೆಸ್ಟ್ ಮೋಸ್ಟ್ ಸಕ್ಸಸ್ಫುಲ್ ರೈಡರ್ ಆಫ್ ದ ಟೂರ್ನಮೆಂಟ್ ಅಂತಾನೆ ಬಣ್ಣಿಸಬಹುದು. ದಿ ಬೆಸ್ಟ್ ಅಂಡ್ ಮುಂದಿನ ಮಹಿಳಾ ಪಂದ್ಯ ಲಕ್ಷ್ಮಿ ಗ್ಯಾಲರಿ ವಿರುದ್ಧ ಹಾಸನ್. ಎರಡು ತಂಡಗಳು ಬೇಗನೆ ರೆಡಿಯಾಗಿ ಬರಬೇಕು. ಇನ್ನೂ ಕೂತಿದ್ದೀರಾ? ಲೇಟಾಗಿ ಬರ್ರಿ. ಮೂವತ್ಮೂರು 18 ಅಂಕಗಳ ಸ್ಪಷ್ಟ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಉತ್ತರ ಕನ್ನಡ. ದಯವಿಟ್ಟು ನಮ್ಮ ಫಸ್ಟ್ ಏಡ್ ನಮ್ಮ ಡಾಕ್ಟರ್ ಸೇವೆಯ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ದಯವಿಟ್ಟು ಫಸ್ಟ್ ಏಡ್ ಟೀಮು ನಮ್ಮ ಡಾಕ್ಟ್ರು, ನಮ್ಮ PHC ಪ್ರೈಮರಿ ಹೆಲ್ತ್ ಸೆಂಟರ್ನ ವೈದ್ಯರು, ಸ್ನೇಹಿತರು, ದಯವಿಟ್ಟು ಈ ಕೂಡಲೇ ನಿಮ್ಮ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ದಯವಿಟ್ಟು ನಮ್ಮ ಮೆಡಿಕಲ್ ಸ್ಟಾಫ್ ಈ ಕೂಡಲೇ ನಿಮ್ಮ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ದಯವಿಟ್ಟು ಅಂಕಣಕ್ಕೆ ಸಿಬ್ಬಂದಿ ತೆರಳಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಡಾಕ್ಟರ್ ಗಿರಿಜಾ ವೀರಪ್ಪ ಮೇಡಮ್ ಅವರಿಗೂ ಸಹ ನಮ್ಮ ಆಯೋಜಕರ ಪರವಾಗಿ ಮಂಡಲ ಅಧ್ಯಕ್ಷರು ಶ್ರೀಯುತ ಲಕ್ಷ್ಮೀಕಾಂತ್ ಸರ್ ಅವರು ಹಾಗೆ ಆಯೋಜಕರು ಸೇರಿ ಅವರನ್ನು ಅತ್ಯಂತ ಪ್ರೀತಿಯಿಂದ ಗೌರವಿಸ್ತಾ ಇದ್ದಾರೆ. ಅನೇಕ ಪ್ರಶಸ್ತಿಗಳನ್ನು ಸಹ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಅವರ ಒಂದು ಸಾಧನೆಗೆ ಕೆಂಪೇಗೌಡ ಪ್ರಶಸ್ತಿ, ಶಿಕ್ಷಕ ರತ್ನ ಪ್ರಶಸ್ತಿ, ಇನ್ನು ಅನೇಕ ಪ್ರಶಸ್ತಿಗಳನ್ನು ಸಹ ಪಡ್ಕೊಂಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ಮತ್ತೊಂದು ಮನೋಜ್ಞ ಅಪ್ಪಿಗೆ ಎಡಿಯ ಡಬಲ್ ಆಂಕಲ್ ಹೋಲ್ಡ್. ಕಷ್ಟ ಸಾಧ್ಯವಾಗಿದೆ ಅವರ ಅಪ್ಪಿಗೆಯನ್ನು ಭೇದಿಸೋದು. ಭೇದಿಸಲು ಅಸಾಧ್ಯವಾದ ಭದ್ರಕೋಟೆ, ಬಂಧಿಸಲು ಅಸಾಧ್ಯವಾದ ಹೆಬ್ಬುಲಿಗಳಂತಿರುವ ರೈಡರ್ಗಳು ಸುಶೀಲ್ ಮತ್ತು ರತನ್ ತಂಡದ ರೈಡರ್ಗಳಾಗಿ ಮತ್ತೋರ್ವ ಸಹದಾಳಿಗಾರ ಚೆಸ್ ನಂಬರ್ 10. 36-16 ಇನ್ ಫೇವರ್ ಆಫ್ ಉತ್ತರ ಕನ್ನಡ. ಸುಶೀಲ್ ಸಿದ್ದಿ ಅಂಕಣದ ಹೊರಭಾಗಕ್ಕೆ ಹೋಗ್ತಾ ಇದ್ದಾರೆ, ಹಾಗೆ ಅಂಕಣದ ಒಳಭಾಗವನ್ನು ಸೇರಿಕೊಳ್ತಾ ಇದ್ದಾರೆ ಜಾನ್ ಟಿ ಹಾಗೂ ಜಾನ್. ಬದಲಿ ಆಟಗಾರನ್ನ ಅಂಕಣದ ಒಳಭಾಗಕ್ಕೆ ಕರೆತಂದಿದ್ದಾರೆ ಉತ್ತರ ಕನ್ನಡ. 36-16. ಮಲೆನಾಡಿನ ಮೈಸೂರಲ್ಲಿ ಈ ಕಬಡ್ಡಿಯ ಕಲೆಗಳನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ಉತ್ತರ ಕನ್ನಡ ನಿಜವಾಗಲೂ ಫಿಟ್ಟೆಸ್ಟ್ ಪರ್ಸನ್ಸ್, ಉತ್ತಮ ಪರ್ಸನಾಲಿಟಿಯೊಂದಿಗೆ ಅತ್ಯುತ್ತಮವಾದ ಪ್ರದರ್ಶನವನ್ನು ಇಲ್ಲಿ ಆಟಗಾರರು ನೀಡ್ತಾ ಇದ್ದಾರೆ. ಸಾಮ್ಯತೆ, ಹೊಂದಾಣಿಕೆ, ಪರಿಪಕ್ವತೆಯ ಪರಾಕ್ರಮಿಗಳ ಒಂದು ಪ್ರದರ್ಶನವನ್ನು ನೀಡ್ತಾ ಇದೆ ಉತ್ತರ ಕನ್ನಡ. ಚಾಂಪಿಯನ್ ಪಟ್ಟವನ್ನು ಪಡೆದುಕೊಳ್ಳೋ ಎಲ್ಲ ಅರ್ಹತೆಗಳನ್ನು ಗಳಿಸಿಕೊಂಡಿರ್ತಕ್ಕಂಥ ಮ್ಯಾಜಿಕ್. ನಾನು ನನ್ನ ಜೊತೆಗೆ ನೀನು ಹೋಗು ಅಂತೇಳಿ ಒಂದು ತಂತ್ರ. ನಿಜವಾಗ್ಲೂ ಮೋಸ್ಟ್ ಬ್ರಿಲಿಯಂಟ್ ಪ್ಲೇಯರ್ ಆಫ್ ದ ಮ್ಯಾಚ್ ನನ್ ಅದರ್ ದನ್ ಬ್ರೇವ್. ಬ್ರೇವ್ ಅಲ್ಲ, ಅದು ಬ್ರಾವೋ. ಬ್ರೇವೆಸ್ಟ್ ಪ್ಲೇಯರ್ ಆಕಾಶ್ ಅಲಿಯಾಸ್ ಬ್ರೇವ್. ಬ್ರಾವೋ, ಅದ್ಭುತ ಆಟಗಾರ. ಸೂಪರ್ ಟೇಕಲ್ ಆನ್ ಆಗಿದೆ. ಈ ಬಾರಿ ರಶೀದ್ ಬನಾರಿ ಬೇಡವಾದಂತಹ ಒಂದು ಟ್ಯಾಕಲ್ಗೆ ಮುಂದಾಗ್ತಾ ಇದ್ದಾರೆ. ಪುರುಷರ ಮುಂದಿನ ಪಂದ್ಯ RWF ವಿರುದ್ಧ ಚಾಮರಾಜಪೇಟೆ. ಎರಡು ತಂಡಗಳಿಗೆ ಇದು ದಯವಿಟ್ಟು ನಮ್ಮ ಎರಡನೇ ಕರೆ. ಬಸ್ ನಮ್ಮ ಫಸ್ಟ್ ಏಡ್ ಟೀಮು ದಯವಿಟ್ಟು ನಿಮ್ಮ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಅವಶ್ಯಕತೆ ಇದೆ. ಆಟಗಾರ ಈ ಬಾರಿ
ಉತ್ತಮವಾದಂಥ ದಾಳಿ ಜಾನು 2+2 4 ಪಾಯಿಂಟ್ ಉತ್ತರ ಕನ್ನಡ. ಬದಲಿ ಆಟಗಾರನಾಗಿ ಅಂಕಣ ಪ್ರವೇಶಿಸಿದ ಯುವ ಆಟಗಾರ ದಿಟ್ಟ ಆಟದ ಪ್ರದರ್ಶನ. ಒಮ್ಮೆಲೆ ಹೆಲ್ತ್ ಡಿಪಾರ್ಟ್ಮೆಂಟ್ ಯಾರಿದ್ದೀರಾ ದಯವಿಟ್ಟು ಒಂದು ಸ್ವಲ್ಪ ಅಂಕಣಕ್ಕೆ ಬನ್ನಿ. ಬಹುತೇಕ ಏಕಪಕ್ಷೀಯವಾಗಿ 23 ಅಂಕಗಳ ಅಂತರದ ಮುನ್ನಡೆಯನ್ನ ಗಳಿಸ್ಕೊಳ್ತಾ ಇದೆ ಉತ್ತರ ಕನ್ನಡ. ಇವರ ಆಟಕ್ಕೆ ಪ್ರತ್ಯುತ್ತರ ಇಲ್ಲ ಅಂತ ಕಾಣುತ್ತೆ. ಸರಿಸಾಟಿ ಇಲ್ಲದ ಆಕ್ರಮಣಕಾರಿ ಆಟಗಾರರು ಆರಂಭದಿಂದಲೂ ಕೂಡ ಅದ್ಭುತವಾದ ಪ್ರದರ್ಶನ ನೀಡಿದ್ದಾರೆ. ಸುಶೀಲ್ ಸಿದ್ದಿಕ್ ಮ್ಯಾಚ್ ವಿನ್ನಿಂಗ್ ಪ್ಲೇಯರ್ ಆಗಿ ಸಾಕಷ್ಟು ಅಂಕಗಳನ್ನು ಕಲೆ ಹಾಕಿ ತಂಡಕ್ಕೆ ಜಯದ ರೂವಾರಿಯಾಗಿ ಸುಶೀಲ್ ಬೆಂಗಾಲ್ ವಾರಿಯರ್ಸ್ನ ಹೆಬ್ಬುಲಿ. ಇಲ್ಲಿ ಕೂಡ ಇಲ್ಲಿ ಅಂಕಗಳನ್ನು ಬೇಟೆಯಾಡ್ತಾ ಎದುರಾಳಿಯನ್ನ ಕಾಡದಂತ ಒಬ್ಬ ಶ್ರೇಷ್ಠ ದಾಳಿಗಾರನಾಗಿ ಸುಶೀಲ್ ಈ ಮ್ಯಾಚ್ ವಿನ್ನರ್ ಆಗಿ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮರ್ ಆಗಿ ಸಕ್ಸಸ್ಫುಲ್ ರೈಡರ್ ಆಗಿ ಹೊರಹೊಮ್ಮಿದ್ದಾನೆ. ಸತತ 2ನೇ ಗೆಲುವು ಆತನಿಂದ. ಲಾಸ್ಟ್ 4 ಮಿನಿಟ್ಸ್, ನಿರ್ಣಾಯಕ 4 ನಿಮಿಷಗಳ ಆಟ ಮಾತ್ರ ಬಾಕಿ ಇದೆ. HMT ಕಾಲನಿ ಬಾಯ್ಸ್ ವಿರುದ್ಧ ಉತ್ತರ ಕನ್ನಡ ಮತ್ತೊಂದು ದಿಟ್ಟ ಪ್ರತ್ಯುತ್ತರದೊಂದಿಗೆ ಗೆಲುವನ್ನು ದಾಖಲಿಸುವ ನಿರೀಕ್ಷೆಯಲ್ಲಿ ದಾಪುಗಾಲಿಡ್ತಾ ಇದೆ. ರತನ್ ಆತನ ಪಾದಸ್ಪರ್ಶಕ್ಕೊಳಗಾಗ್ತಾ ಒಂದಂಕದ ಗಳಿಕೆ HMT ಕಾಲನಿ ಬಾಯ್ಸ್ ತಂಡಕ್ಕೆ. 44-22 ಅಂಕಗಳ ದುಪ್ಪಟ್ಟು ಮುನ್ನಡೆಯನ್ನು ತಂಡದಾಗಿಸ್ಕೊಳ್ತಾ ಇದೆ. ಬಿಗಿಪಟ್ಟು ಬಿಡದೆ ದುಪ್ಪಟ್ಟು ಅಂಕಗಳ ಮುನ್ನಡೆಯಲ್ಲಿ ಮುನ್ನುಗ್ತಾ ಇದೆ ಉತ್ತರ ಕನ್ನಡ. ಮಹಿಳಾ ವಿಭಾಗದ ಪಂದ್ಯ ಈಗಾಗಲೇ ಅಂಕಣ 1ರಲ್ಲಿ ಜೈ ಮಾಕಾಲಿ ಚಿಂಚಲಿ ವಿರುದ್ಧ HM ಸ್ಪೋರ್ಟ್ಸ್ ಕ್ಲಬ್ 11-7 11-7 ಇನ್ ಫೇವರ್ ಆಫ್ ಜೈ ಮಾಕಾಲಿ ಚಿಂಚಲಿ. BP ಶೆಟ್ಟಿ ಅವರು ಊಟ ಆಗಿಲ್ಲ ಅಂದ್ರೆ ಆದಷ್ಟು ಬೇಗ ಊಟ ಮಾಡ್ಕೊಳ್ಳಿ. ಜೈ ಮಾಕಲಿ ಚಿಂಚಲಿ ತಂಡದ ಜರ್ಸಿ ನಂಬರ್ 6ರ ಆಟಗಾರ್ತಿ. ಬೋನಸ್ ಅಂಕದ ಸೇರ್ಪಡೆ ಆಗ್ತಾ ಇದೆ. HM ಲಾಸ್ಟ್ ಅಂಡ್ ಫೈನಲ್ ಕಾಲ್ RWA ವರ್ಸಸ್ ಚಾಮರಾಜಪೇಟೆ. ಬೋತ್ ಟೀಮ್ ಕ್ಯಾಪ್ಟನ್ ಬಿಂಗ್ ಟೀಮ್ ಇಮಿಡಿಯೇಟ್ಲಿ ಕೋರ್ಟ್ ನಂಬರ್ 2. HMT ಕಾಲನಿ ಬಾಯ್ಸ್ ವಿರುದ್ಧ ಉತ್ತರ ಕನ್ನಡ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲಾ ತಂಡ ವಿಜಯಶಾಲೆಗೆ ಮುಂದಿನ ಸುತ್ತಿಗೆ ಅಂದ್ರೆ ಸೆಮಿಫೈನಲ್ ಹಂತಕ್ಕೆ ಅರ್ಹತೆಯನ್ನು ಪಡ್ಕೊಂಡಿದೆ. ಉತ್ತಮ ಪ್ರದರ್ಶನ ನೀಡಿದಂತಹ HMT ಕಾಲನಿ ಬಾಯ್ಸ್ ತಂಡಕ್ಕೂ ಸಹ ಧನ್ಯವಾದ.